ಬಸವರಾಜ್, ನಿಮ್ಮ ಹತ್ರ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀನಿ. ಎಂ ಕೃಷ್ಣಪ್ಪ ಅವರನ್ನ ಸಮಾಧಾನ ಪಡಿಸೋದಕ್ಕೆ ಖುದ್ದಾಗಿ ರಾಹುಲ್ ಗಾಂಧಿ ಎಂಟ್ರಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ವತಃ ಕೃಷ್ಣಪ್ಪ ಅವರ ಜೊತೆ ರಾಹುಲ್ ಗಾಂಧಿ ಮಾತುಕತೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕೃಷ್ಣಪ್ಪ ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಅನಂತರ ಸ್ವತಃ ರಾಹುಲ್ ಗಾಂಧಿ ಮುಂದೆ ಎಲ್ಲವೂ ಸರಿಯಾಗಲಿದೆ, ತಾಳ್ಮೆಯಿಂದ ಇರಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರಂತೆ ಕೃಷ್ಣಪ್ಪ ಅವರಿಗೆ. ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ಬಸವರಾಜ್ ಕನೆಕ್ಟೆಡ್ ಇದ್ದಾರೆ. ಬಸವರಾಜ್, ನೋಡಿ, ಎಂ ಕೃಷ್ಣಪ್ಪ ಅವರ ವಿಚಾರದಲ್ಲಿ ಸ್ವತಃ ರಾಹುಲ್ ಗಾಂಧಿ ಮಾತನಾಡ್ತಾರೆ, ಆದರೆ ಎಲ್ಲ ಶಾಸಕರಿಗೂ ಹಂಗೆ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ದಿನೇಶ್ ಗುಂಡೂರಾವ್ ಅವರ ಅಸಮಾಧಾನ ಇನ್ನೂ ಕೂಡ ಸಮಾಧಾನ ಆಗಿಲ್ಲ. ಏನು ನಡೀತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಒಳಮನೆಯಲ್ಲಿ? ಅದು ಕೆಲವರನ್ನ ಹೈಕಮಾಂಡ್ ಸಮಾಧಾನ ಮಾಡ್ತಾ ಇದೆ, ಇನ್ನು ಕೆಲವರು ಇನ್ನೂ ಕೂಡ ಆಕ್ರೋಶಿತಗೊಂಡಿದ್ದಾರೆ. ಏನು ನಡೀತಾ ಇದೆ ಈ ಅಸಮಾಧಾನದ ವಿಚಾರದಲ್ಲಿ ಬಸವರಾಜ್? ಶ್ರೀಲಕ್ಷ್ಮಿ, ಎಂ ಕೃಷ್ಣಪ್ಪನವರ ಅಸಮಾಧಾನವೇ ಬೇರೆ. ಯಾಕಂದರೆ ಅವರಿಗೆ ಹಿಂದಿನ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವಕಾಶ ಆಗಬೇಕಾಗಿತ್ತು, ಅವಕಾಶ ಆಗಿರಲಿಲ್ಲ. ಎರಡನೇ ಹಂತದಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು, ಭರವಸೆಯನ್ನು ಸುರ್ಜೇವಾಲಾ ಸೇರಿದಂತೆ ಒಂದಷ್ಟು ನಾಯಕರು ಕೊಟ್ಟಿದ್ದರು. ಆದರೆ ಅವಕಾಶ ಆಗಿರಲಿಲ್ಲ. ಆದರೆ ಈಗ ಅವಕಾಶ ಮಾಡಿಕೊಡ್ಬೇಕನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನು ಕೂಡ ನಡೆದಿತ್ತು. ಆದರೆ ಬಹಳ ಪ್ರಮುಖವಾಗಿ ದಿನೇಶ್ ಗುಂಡೂರಾವ್ ಅವರಾಗಲಿ, ಎಚ್ ಕೆ ಪಾಟೀಲ್ ಅವರಾಗಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದರೆ ಕೈ ಬಿಟ್ಟಿದ್ದಾರೆ. ಅವ್ರನ್ನೊಂದು ರೀತಿಯ ಅಸಮಾಧಾನ ಇದೆ, ಅವ್ರನ್ನ ತಣಿಸುವಂಥ ಕೆಲಸಗಳಾಗಿದ್ದಾವೆ. ಎಂ ಕೃಷ್ಣಪ್ಪ ಹಾಗೂ ಅವರ ಪುತ್ರರಾಗಿರ್ತಕ್ಕಂತಹ ಏನು ಪ್ರಿಯಕೃಷ್ಣ ಅವರಿದ್ದಾರೆ, ಅವರಿಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಲಾಗಿತ್ತು. ಅದನ್ನು ಕೈ ತಪ್ಪಿರೋದ್ರಿಂದ ಸಹಜವಾಗಿ ಅಸಮಾಧಾನಗೊಂಡಿದ್ದಾರೆ. ನಾವು ಅನ್ಯ ಮಾರ್ಗಗಳನ್ನು ಹುಡುಕ್ತಾ ಇದ್ದೇವೆ ಅನ್ನೋಂಥ ಒಂದು ಸಂದೇಶವನ್ನು ಯಾವಾಗ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟರು, ಆ ಸಂದರ್ಭದಲ್ಲಿ ಆಕ್ಟಿವ್ ಆಗುವಂಥ ಕೆಲಸವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾಡಿರ್ತಕ್ಕಂಥದ್ದು. ಸ್ವತಃ ಸುರ್ಜೇವಾಲಾ ಅವರು ಅವರ ಮನೆಗೆ ಭೇಟಿ ಕೊಡುವ ಮೂಲಕ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ, ನಿಮ್ಮ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ, ಮತ್ತು ನಿಮಗೆ ಅವಕಾಶ ಮಾಡಿಕೊಡ್ತೇವೆ, ಎಲ್ಲಿ ತಪ್ಪಾಗಿದೆ ಅನ್ನೋದನ್ನ ಸರಿಪಡಿಸ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇನ್ನುಳಿದಂತೆ ರಾಹುಲ್ ಗಾಂಧಿ ಅವರು ನಿನ್ನೆ ಖುದ್ದಾಗಿ ಕರೆ ಮಾಡಿ ಯಾವುದೇ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಡಬೇಡಿ, ತಾಳ್ಮೆಯಿಂದ ಇರಿ, ನಾವೆಲ್ಲವನ್ನು ಗಮನಿಸ್ತಾ ಇದ್ದೇವೆ, ಎಲ್ಲವನ್ನು ಸರಿ ಮಾಡ್ತೇವೆ ಅನ್ನೋಂಥ ಭರವಸೆ ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿಗಳು ಅವರ ಮೂಲದಿಂದ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹೈಕಮಾಂಡ್ ನಾಯಕರು ಒಬ್ಬೊಬ್ಬರಾಗಿ ಬಂದು ಭರವಸೆಯನ್ನು ಕೊಡ್ತಾ ಇರೋದ್ರಿಂದ ಸಹಜವಾಗಿ ಕುತೂಹಲ ಮೂಡಿಸ್ತಾ ಇದೆ. ಎಂ ಕೃಷ್ಣಪ್ಪನವರಿಗೆ ಯಾವ ಸ್ಥಾನಮಾನ ಕೊಡ್ತಾರೆ, ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂಥ ತಪ್ಪನ್ನು ಸರಿಪಡಿಸ್ತಾರೆ ಅನ್ನೋಂಥದ್ದು, ಅದನ್ನೆಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಸಚಿವ ಸಂಪುಟ ಏನಾದರೂ ಪುನರ್ರಚನೆ ಏನಾರು ಆಗುತ್ತೆ ಅನ್ನೋದು ಕೂಡ ಈಗ ಚರ್ಚೆಯಲ್ಲಿ ಇರ್ತಕ್ಕಂತಹದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.